ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಬ್ಬಬ್ಬಾ, ಅಮ್ಮ ಎಷ್ಟೇ ಭಾರ ಇದೆಯಾ ನೀನು? ಅಮ್ಮ, ಭೂಮಿಗೆ ಬೆಟ್ಟ ಬಾರನ, ಗಿಡಕ್ಕೆ ಹೂವ ಬಾರನ, ಬೆರಳಿಗೆ ಉಗ್ರು ಬಾರನ, ತಾಯಿಗೆ ಮಗು ಬಾರನ. ಅಬ್ಬಬ್ಬ, ಇಳಿ. ಯಾರು ನಿಂಗೆ ಇದನ್ನೆಲ್ಲ ಹೇಳ್ಕೊಟ್ಟವ್ರು? ಹಾ, ವೆಂಕಟರಮಣ. ವೆಂಕಟರಮಣ ಬಂದು ಇದನ್ನೆಲ್ಲ ನಿನ್ಗೆ ಹೇಳ್ಕೊಡ್ತಾನೆ. ಅಮ್ಮ, ನಾನು ಆಟ ಆಡ್ಬಿಟ್ಟು ಬರ್ತೀನಿ. ಹಲೋ, ನಿನ್ಗೆ ಹೋಮ್ವರ್ಕ್ ಏನು ಕೊಟ್ಟಿಲ್ವಾ? ಮೊದ್ಲು ಹೋಮ್ವರ್ಕ್ ಮುಗಿಸ್ಕೊಂಡು ಆಮೇಲೆ ಆಚೆ ಆಟ ಆಡಕ್ ಹೋಗ್ಬೇಕು. ಸರಿ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಮುಖ ತೊಳ್ಕೊಂಡ್ ಬರ್ತೀನಿ. ಹಲೋ ಹಲೋ, ಏನು ಬೇಕಾಗಿಲ್ಲ. ನೀನ್ ಎಂತ ದೊಡ್ಡ ಡ್ರಾಮಾ ಕ್ವೀನ್ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಫೇಸ್ ವಾಶು, ಫ್ರೆಶ್ ಅಪ್ ಅಂತೆಲ್ಲ ಹೋಗಿ 2 ಅವರ್ ಆದ್ಮೇಲೆ ಬರ್ತೀಯಾ. ಏನು ಬೇಕಾಗಿಲ್ಲ, ಬಾಯ್ಲಿ ಕಮ್ ಕುತ್ಕೋ ಇಲ್ಲಿ. ಫಸ್ಟ್ ಹೋಮ್ವರ್ಕ್ ಮಾಡು, ಬ್ಯಾಗ್ ಕೊಡು. ಅಬ್ಬಬ್ಬ, ಏನ್ ಆಟ ಆಡ್ತೀಯಾ? ಅಮ್ಮ, ಒಂದ್ ವಿಡಿಯೋ ನೋಡಿದ್ಯಾ? ಯಾವ ವಿಡಿಯೋ? ಒಂದ್ ಮಗು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮನೇಲಿ ಯಾವಾಗ್ಲೂ ಹೋಮ್ವರ್ಕ್ ಮಾಡಿಸ್ತಾನೆ ಇರ್ತಾರೆ, ಆಟ ಆಡಕ್ ಬಿಡಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ಯಂತೆ. ಆಗ ಪೊಲೀಸ್ನವರು ಆ ಮಗುನ ಮನೆಗ್ ಕರ್ಕೊಂಡ್ ಬಂದು ಆ ಮಗು ತಾಯಿಗೆ ಸಿಕ್ಕಾಪಟ್ಟೆ ಬೆಂಡುತ್ತಿದ್ದಾರೆ. ಆಯ್ತು, ನೀನು ಹೋಗಿ ನನ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು. ಅವರು ಬರ್ಲಿ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಇಷ್ಟ್ ದೊಡ್ಡೋಳಾಗಿದ್ರುನು ನನ್ ಹೆಗಲ್ ಮೇಲೆ ಹತ್ತಿ ಕುತ್ಕೊಳ್ತಾಳೆ, ಕರೆಕ್ಟ್ ಆಗಿ ಹೋಮ್ವರ್ಕ್ ಮಾಡಲ್ಲ, ಓದಲ್ಲ ಅಂತ ನಾನು ಹೇಳ್ತೀನಿ. ಆಯ್ತಾಯ್ತು, ಇಲ್ಲಿ ನೋಡಿ, ಇಲ್ಲಿ ಬರ್ದಿದ್ದಾರೆ. ನಾಳೆ ಟೆಸ್ಟ್ ಇದೆ. ನೆನೆ ರಿವಿಷನ್ ಕೊಟ್ಟಿದ್ನಲ್ಲ, ಅದ್ರ ಕ್ವೆಶನ್ಸ್ ಕೇಳ್ತೀನಿ, ಇವಾಗ ಆನ್ಸರ್ ಮಾಡ್ಬೇಕು. ಓಕೆ? ಟೆಲಿಫೋನ್ ನ ಕಂಡು ಹಿಡ್ದಿದ್ ಯಾರು? ಹೂ ಇನ್ವೆಂಟೆಡ್ ಟೆಲಿಫೋನ್? ಅದನ್ನ ಫಸ್ಟ್ ಯಾರ್ ಕಳ್ದಾಕಿದ್ದು ಅಂತ ಹೇಳು, ಆಮೇಲೆ ಯಾರ್ ಕಂಡು ಹಿಡ್ದಿದ್ದು ಅಂತ ನಾನು ಹೇಳ್ತೀನಿ. ಟೆಲಿಫೋನ್ ನ ಕಂಡು ಹಿಡ್ದಿದ್ದು ಗ್ರಹಂ ಬೆಲ್. ಹಾ, ವೆರಿ ಗುಡ್ ವೆರಿ ಗುಡ್. ನಿನಗೆ 2 ಮಾರ್ಕ್ಸ್ ಕೊಡ್ತೀನಿ. ಟೆಸ್ಟ್ ಬರೆಯೋದು ನಾನಲ್ಲ, ನೀನು. ನೆಕ್ಸ್ಟ್ ಕ್ವೆಶ್ಚನ್. ರಂಗಂತಿಟ್ಟು ಪಕ್ಷಿಧಾಮಕ್ಕೆ ಪಕ್ಷಿಗಳು ಎಲ್ಲಿಂದ ಬರ್ತವೆ? ಮೊಟ್ಟೆಯಿಂದ. ತೆಗೆದು ಕೊಟ್ಟ ಅಂದ್ರೆ ಮೊಟ್ಟೆಯಿಂದ ಅಂತೆ, ಮೊಟ್ಟೆಯಿಂದ. ಯುರೋಪಿಂದ ಬರೋದು. ಓಕೆ ಓಕೆ, ಆಯ್ತು ಬಿಡು. ಇನ್ನೊಂದು ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಹೂ ಕಿಲ್ ರಾವಣ? ಅಯ್ಯ, ಕೊಂದವ್ರನ್ನ ಪೊಲೀಸರು ನೋಡ್ಕೋತಾರ ಬಿಡಮ್ಮ, ನಮ್ಗೆ ಯಾಕೆ? ಇಲ್ಲ ಇಟ್ಟಿದ್ದೆ. ಎಲ್ಲಿ ಎಲ್ಲಿ? ಬಿಡಮ್ಮ, ಓದ್ತಾ ಇದ್ದೀನಿ ಅಮ್ಮ, ಓದ್ತಾ ಇದ್ದೀನಿ. ಓದ್ಕೊಂಡು ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ಕ್ವೆಶ್ಚನ್ಗೂ ಆನ್ಸರ್ ಹೇಳಿರ್ಬೇಕು. ಗಾಟ್ ಇಟ್? ಅಯ್ಯೋ, ಈ ಓದೋದನ್ನ ಯಾವನ್ ಕಂಡಿಡಿದ್ನೋ? ಓದ್ಕೊಂಡ್ರೆ ಸರಿ. ಇವಾಗ ಹಾ, ಓದ್ಕೋತಾ ಇದ್ದೀನಿ. ಓ, ಏನಮ್ಮ ಭೈರವಿ, ಇಷ್ಟೊಂದು ಖುಷಿ ಆಗಿದ್ಯಲ್ಲ, ಏನ್ ಸಮಾಚಾರ? ಖುಷಿಯಾಗಿಲ್ದಿರ ಅಳ್ಕೊಂಡಿರ್ಬೇಕಾ? ಹಾಗಲ್ಲ ಕಣೆ, ಸುಮ್ನೆ ಕೇಳ್ದೆ. ಊಟ ಮಾಡಿದ್ಯಾ? ಮಾಡಿಲ್ಲ ಅಂದ್ರೆ ಮಾಡಿಸ್ತೀರಾ? ಏನೇ ಇಷ್ಟ್ ಮಾತಾಡ್ತಿದ್ಯಾ? ಮಗು ಅಂತ ಮಾತಾಡ್ಸಿದ್ರೆ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಅಯ್ಯೋ, ನನ್ ಮಗು ಅಂತ ಇವತ್ತೇ ಗೊತ್ತಾಗಿತ್ತು. ನಿಮ್ಮಪ್ಪ ಎಲ್ಲಿ? ನಮ್ಮಪ್ಪ ಇಷ್ಟೊತ್ತು ಬ್ಯಾಗಲ್ಲಿದ್ರು, ಈಗ ಕಾಣಿಸ್ತಿಲ್ಲ. ನಿಮ್ ಎಲ್ಲಡಿಕೆ ಚಿಲ್ದಲ್ಲಿ ಏನಾದ್ರೂ ಇದ್ದಾರಾ? ಏಯ್, ಅಜ್ಜಿ ಅನ್ನೋ ಮರ್ಯಾದೆ ಇಲ್ಲದೆ ಹೇಗ್ ಮಾತಾಡ್ತೀಯ ನೋಡ್ ನೀನು. ಹೋ, ಅಜ್ಜಿನಾ? ಎಲ್ಲಿ ಬಿಳಿ ಕೂದಲೇನ ಕಾಣಿಸ್ತಾ ಇಲ್ಲ? ನಿನ್ನನ್ ಮಾತಾಡ್ಸಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಏಯ್,
ದೊಡ್ಡೋರ್ ಹತ್ರ ಹಾಗೆಲ್ಲ ಮಾತಾಡ್ತಾರಾ? ಕೆಟ್ಟ ಮಗು ಅಂತ ಹೇಳಲ್ವಾ? ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ತಾನೆ. ನನಗೆ ಅವ್ರ ಇಷ್ಟ ಇಲ್ಲ, ಅದಕ್ಕೆ ಹಂಗ್ ಮಾತಾಡ್ದೆ. ನಿನಗಿಷ್ಟನೋ ಕಷ್ಟನೋ, ನಿನಗಿನ್ನ ಅವರು ವಯಸ್ಸಲ್ಲಿ ದೊಡ್ಡೋರಲ್ವಾ? ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ನನ್ಗಿಷ್ಟ ಇಲ್ಲ ಅಂದ್ಮೇಲೆ ಅವ್ರಿಗಿಷ್ಟ ಆಗೋ ತರ ಹೆಂಗ್ ಮಾತಾಡಕ್ಕಾಗುತ್ತಮ್ಮ? ನಂಗೆ ಅರ್ಥ ಆಗುತ್ತೆ, ನಿಂಗ ಅವರು ಕೆಟ್ಟದಾಗ್ಬೇಕು ಅಂತ ಬಯಸ್ತಾರೆ. ಅದೆಲ್ಲ ನಾನ್ ನೋಡ್ಕೋತೀನಿ. ನಿನ್ ಮಗು ತರ ಆರಾಮಾಗಿದ್ಬಿಡು ಸಾಕು. ಸರಿ, ನಾನು ಆಟ ಆಡಕ್ ಹೋಗ್ತೀನಿ. ಬಾಯ್. ಅರೆ, ಇಲ್ಲೇನ್ ಮಾಡ್ತಾ ಇದ್ಯಾ? ಟೈಮ್ ಎಷ್ಟಾಯ್ತು ನೋಡ್ದಾ? ಹೋಗಿ ನಿನ್ ರೂಮಲ್ ಮಲ್ಕೋ ಹೋಗು. ಇವತ್ ನಾನು ನಿನ್ ಜೊತೆನೂ ಮಲ್ಕೊಳ್ಳೋದು. ಓಹೋ, ಮತ್ತೆ ನಿನ್ನೇನೋ ದೊಡ್ಡದಾಗಿ ಹೇಳ್ತಾ ಇದ್ದೆ, ನಾನ್ ಇವಾಗ ದೊಡ್ಡ ಹುಡುಗಿ ಆಗಿದ್ದೀನಿ, ನಾನು ಒಬ್ಳೆ ಮಲ್ಕೋತೀನಿ ಅಂತ. ನೆನ್ನೆ ಅಪ್ಪ ಇದ್ರಲ್ಲ, ನಿಮ್ಮಿಬ್ರಿಗೂ ಯಾಕೆ ಡಿಸ್ಟರ್ಬ್ ಮಾಡೋದು ಅನ್ಬಿಟ್ಟು ನಾನು ರೂಮಲ್ಲಿ ಹೋಗಿ ಮಲ್ಕೊಂಡೆ. ಇವತ್ ಅಪ್ಪ ಇಲ್ವಲ್ಲ, ಅದಕ್ಕೆ ಇಲ್ಲಿ ಬಂದೆ. ನಿನ್ ಜೊತೆ ಮಲ್ಕೋತೀನಿ. ಓಕೆ, ಮಲ್ಕೋ. ಅಯ್ಯೋ, ನಾನೇನ್ ಮಡಲಲ್ಲಿ ಮಲ್ಕೋಬೇಕು? ನೀನು ನಂಗೆ ಲಾಲಿ ಹಾಡಾಡ್ಬೇಕು. ಏನಾಗಿದೆ ನಿನ್ಗೆ? ಇವತ್ತೇನೇನೋ ಹೊಸ ಡಿಮ್ಯಾಂಡ್ಸ್ ಎಲ್ಲ ಕೇಳ್ತಾ ಇದ್ಯಾ? ಅಯ್ಯೋ, ನಾನೇನ್ ಕೇಳ್ದೆ. ಒಂದ್ ತಾಯಿ ಮಗುಗ್ ಏನ್ ಮಾಡ್ಬೇಕು ಅದನ್ ಕೇಳ್ದೆ. ಅಮ್ಮ ತಾಯಿ, ನನ್ಗೆ ಯಾವ ಲಾಲಿ ಹಾಡು ಬರಲ್ಲ. ನಾನು ಸ್ಟೇಜ್ ಮೇಲೆ ಹಾಡು ಅಂತ ಹೇಳ್ತಾ ಇಲ್ಲ, ಬೆಡ್ರೂಮ್ ಅಲ್ಲಿ ಹಾಡು ಅಂತ ಹೇಳ್ತಾ ಇರೋದು. ಬಟ್ ನಂಗ್ ಲಾಲಿ ಹಾಡು ಬರಲ್ವೇ? ಈ ಕಾಲದ ಅಮ್ಮಂದಿರ್ಗೆ ಮಕ್ಳಿಗೆ ಲಾಲಿ ಆಡ್ಸಿ ಮಲಗ್ಸಕ್ ಬರಲ್ಲ, ಮನೆ ಮುಂದೆ ರಂಗೋಲಿ ಹಾಕಕ್ ಬರಲ್ಲ, ಯಾರಾದ್ರೂ ಸತ್ರೆ ಅಳಕ್ ಬರಲ್ಲ. ಇದನ್ನ ಹೆಮ್ಮೆಯಿಂದ ಬೇರೆ ಹೇಳ್ಕೊತಾರೆ. ಮುದುಕಿ, ಹಳೆ ಮುದುಕಿ. ಆಯ್ತು, ಬಾ ಹಾಡ್ಸಿ ಮಲ್ಗಿಸ್ತೀನಿ.